RSSನ ಶಾಲೆಗಳಲ್ಲಿ ಮಕ್ಕಳ ಬ್ರೈನ್ ವಾಶ್ ಮಾಡಲಾಗ್ತಿದೆ ಅಂತ ಒಂದು ಗಂಭೀರ ಆರೋಪ ಮಾಡಿದ್ದಾರೆ. ಅವ್ರದ್ದೇ ಬ್ರೈನ್ ವಾಶ್ ಮಾಡಿಬಿಟ್ಟಾರೆ. ಪ್ರಿಯಾಂಕಾ ಖರ್ಗೆ ಅಂದೇ ಬ್ರೈನ್ ವಾಶ್ ಮಾಡ್ಯಾರ ಸಾಬ್ರೆಲ್ಲ ಕೂಡಿ. ಇವತ್ತು 4-5 ಪ್ರಾಡಕ್ಟ್ ತಯಾರು ಮಾಡಿಬಿಟ್ಟಾರೆ ಸಾಬ್ರು. ಅವ್ರೇನು ತಾಲಿಬಾನ್ ಶಾಲೆಗೆ ಹೋಗ್ಯಾರೋ ಮದ್ರಸಾಕ್ಕೆ ಹೋಗ್ಯಾರೋ ಗೊತ್ತಿಲ್ಲ. ಹರಿಪ್ರಸಾದು, ಸಿದ್ದರಾಮಯ್ಯ, ಈ ನಮ್ಮ ಪ್ರಿಯಾಂಕಾ ಖರ್ಗೆ, ಸಿದ್ದರಾಮಯ್ಯವ್ರಿಗೆ ಎಷ್ಟು ಪ್ರೀತಿ ರೀ ಸಾಬ್ರ ಟೊಪ್ಪಿಗೆ ಹಾಕೋಲಿಕ್ಕೆ. ಹಿಂದೂಗಳ ಮೈಸೂರು ಪೇಟ ಹಾಕೊಂಡ್ರೆ ಅವ್ರಿಗೆ ಸಿಟ್ಟು ಬರ್ತದೆ. ತಾಲಿಬಾನ್ ಟೊಪ್ಪಿಗೆ ಹಾಕೊಂಬಂದ್ರೆ ಸಂತೋಷ ಪಡಿಸ್ತಾರೆ. ಇವರೇ ತಾಲಿಬಾನಿಗಳಾಗ್ಯಾರ. ನಮ್ಮ ಕರ್ನಾಟಕದಲ್ಲಿ 3-4 ಮಂದಿ ತಾಲಿಬಾನ್ಗಳಾಗಿಬಿಟ್ಟಾರೆ. ಈಗ ಪ್ರಮುಖವಾಗಿ ದಲಿತ ಸಂಘಟನೆಗಳು, ಹಿಂದುಳಿದ ಸಂಘಟನೆಗಳು ಒಂದು ಕೋಲನ್ನು ಹಿಡ್ಕೊಂಡು ಓಡಾಡಿದರೆ, ದೊಣ್ಣೆನ ಹಿಡ್ಕೊಂಡು ಓಡಾಡಿದ್ರೆ ಅದನ್ನ ಸ್ವಾಗತ ಮಾಡ್ತಾರೆ. ಯಾಕಂದ್ರೆ ಇವರು ದೊಣ್ಣೆನ ಹಿಡ್ಕೊಂಡು ಎಲ್ಲಿ ಬೇಕಾದ್ರೆ ಓಡಾಡ್ಬೋದು RSSನವರು ಅಂತ ಪ್ರಶ್ನೆ ಮಾಡಿದ್ದಾರೆ. ನೋಡಿ, ಆ ದೊಣ್ಣೆಯಿಂದ ಯಾರಾದರೂ ಹೊಡೆದಿದ್ದಾರ? ದೊಣ್ಣೆಯಿಂದ ನೋಡ್ರಿ ಆತ್ಮರಕ್ಷಣೆಗಾಗಿ ಇರುವಂಥದ್ದು. ಇವತ್ತು RSSನಲ್ಲಿ ಏನಾದರೂ ಏಕಪಾರ್ಟಿಷನ್ನು ಅಥವಾ ಬರ್ಚಿ, ಕತ್ತಿ ಇಂಥವು ಏನಾದರೂ ಹಿಡ್ಕೊಂಡು ಆಯುಧಗಳನ್ನೇನು ಅಡ್ಡಾಡಿಲ್ಲ. ಅದು ಒಂದು ಏನು ದೊಣ್ಣೆ ಎಲ್ಲ ರೀತಿಯಿಂದ ಆತ್ಮರಕ್ಷಣೆಗೂ ಆಯಿತು, ಮತ್ತೊಬ್ಬರಿಗೆ ರಕ್ಷಣೆ ಮಾಡ್ಲಿಕ್ಕೂ ಸಹಾಯ ಆಗ್ತದೆ. RSS ಶಾಖೆಯಲ್ಲಿ ಯುವಕರಿಗೆ ಲೈಂಗಿಕ ಕಿರುಕುಳವನ್ನು ಕೊಡಲಾಗಿದೆ ಅಂತ ಒಂದು ಗಂಭೀರ ಮತ್ತೊಂದು ಆರೋಪ ಮಾಡಿದ್ದಾರೆ. ಕೇರಳದ ಒಂದು ಕಿರುಕುಳದ ಒಂದು ಸುಸೈಡ್ ಪ್ರಕರಣವನ್ನು ಹೇಳಿ. ಈಗ ಮದ್ರಸಾಗಳಲ್ಲಿ ಎಷ್ಟಾಗ್ತವೆ? ಇವ್ರ ದಮ್ಮಿದೆ ಮಾತಾಡಲಿಕ್ಕೆ. ಮದ್ರಸಾಗಳಲ್ಲಿ ಮಸೂದಿಗಳಲ್ಲಿ ಏನೇನು ಆಗ್ತಾಯಿದೆ ಅದನ್ನು ಮಾತಾಡತ್ತೆ ಹೇಳ್ರಿ. ಬಿಟ್ಟು RSS ಬಗ್ಗೆ ಮಾತಾಡಲಿಕ್ಕೆ ಈ ನೈತಿಕತೆ ಎಲ್ಲ ಸುಮ್ಮನೆ ಏನೋ ಒಂದು ಆರೋಪ ಕೊಟ್ಟು ಮಾಡೋದು ಮತ್ತು ಪಲಾಯನವಾದ ಮಾಡೋದು. ಪ್ರಿಯಾಂಕಾ ಖರ್ಗೆ ಕೆಟ್ಟ ಸಟ್ಟ ಅಂದರೆ ಪಲಾಯನವಾದ ಮಾಡ್ತಾರೆ. ನಮ್ಮದು ಯಾವುದಕ್ಕೂ ಸ್ಟಿಕಾನ್ ಇಲ್ಲ. ಏನು ಹೇಳ್ತಾರೋ ಅದಕ್ಕೆ ಸ್ಟಿಕಾನ್ ಇರಬೇಕು ಕೊನೆಯವರೆಗೆ. PSI ಆಗೋಣ ಭಾಳ ಮಾತಾಡ್ತಿದ್ರಿ. ಎಲ್ಲ ಐತ್ರಿ PSI ಆಗೋಣ? ಎಲ್ಲರ ನೆನಪರ ಐತೆ ಅವ್ರಿಗೆ. ಸುಮ್ಮನೆ ನಾವು ಬಂದ್ರೆ ಜೈಲಿಗೆ ಹಾಕ್ತೀನಿ ಅಂತಿದ್ರಿ. ಎಷ್ಟು ಮಂದಿ ಜೈಲಿಗೆ ಹಾಕಿದ್ರಿ? ಹಾಂ, ಈ ಮರಳು ಮಾಫಿಯಾ ಅವ್ರನ್ನೆಲ್ಲ ಸಪೋರ್ಟ್ ಮಾಡೋರು ಯಾರು ಗುಲ್ಬರ್ಗಾದಲ್ಲಿ? ಇವರೇ. ಪಾಪ ನಮ್ಮ ಛಲವಾದಿ ನಾರಾಯಣಸ್ವಾಮಿ ಭಾಳ ಗಟ್ಟಿಯಾಗಿ ಖರ್ಗೆ ಅವರ ಕುಟುಂಬ ಬಗ್ಗೆ ಮಾತಾಡ್ತಿದ್ರು. ಈ ಯಡಿಯೂರಪ್ಪ ಅವ್ರ ಬಾಯಿನೂ ಬಂದ್ ಮಾಡಿಬಿಟ್ಟ. ಮತ್ತೇನೈತಿ? ಇಷ್ಟೇ.